ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಗೆ ಈಗ ಹಣ ಬಂದಿಲ್ಲ 3-4 ತಿಂಗಳಿಂದ. ಅದು ಅಲ್ಲದೆ ಇನ್ನು ರಾಜ್ಯ ಸರ್ಕಾರ ನೀಡುವ ಅಕ್ಕಿಯ ಹಣ ಕೂಡ 180 ಬರ್ತಿತ್ತು, ಅದು ಕೂಡ ಬಂದಿಲ್ಲ ಅಂತೇಳಿ ಈಗ ಮಹಿಳೆಯರು ಆಕ್ರೋಶವಾಗಿರುವಂಥದ್ದು. ನಾನು ಇವತ್ತು ಹಾವೇರಿ ನಗರದಲ್ಲಿದ್ದೇನೆ. ನಾನು ಮಾತಾಡ್ತಾ ಹೋಗ್ತೀನಿ, ಮಹಿಳೆಯರಿದ್ದಾರೆ. ಅಮ್ಮ, ಈಗ ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತತ್ತಾ ಅಥವಾ ಸೊಸೆ ಬರುತ್ತಾ? ನಮ್ಗೆ ಬರ್ತದೆ. ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡೀಗ? ಈಗ ಆಗಲೇ 3 ತಿಂಗಳು 4 ತಿಂಗಳು ಆಯ್ತು ಬಂದಿಲ್ಲ. ಹ್ಞೂ ರೀ. ನಿಮಗೆ ಬಂತು ದುಡ್ಡು ಬಂತ 2,000 ರೂಪಾಯಿ? ಬರ್ತೈತೆ ಸರ್. 3 ತಿಂಗಳಾದ ಬಂದಿಲ್ಲ ಸರ್. ಏನು ಹೇಳ್ತೀರಿ? ಈಗ 3 ತಿಂಗಳು ಹಾಕಿಲ್ಲ, ಯಾಕೆ ಹಾಕಿಲ್ಲ ಅಂತ ಏನು ಹೇಳ್ತೀರಿ? ಏನು ಹೇಳ್ಬೇಕು ಸರ್? ಏನು ಹೇಳೋದಿಲ್ಲ ರೀ ಸರ್. ಅಮ್ಮ, ನಿಮಗೆ ಬಂತ 2,000 ರೂಪಾಯಿ ಬಂತ? ನಮ್ಮ ಮದರಿಗೆ ಬರುತ್ತೆ ರೀ, ನಂಗೆ ಬರಲ್ಲ. ಆದರೆ 3 ತಿಂಗಳಾಯಿತು ಬಂದಿಲ್ಲ. ಇವರು ಆಶ್ವಾಸನೆ ಕೊಟ್ಟರು, ತಿಂಗಳ ಕೊಡ್ತೀವಂತ, ರೇಷನ್ ಅಕ್ಕಿ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಎಲ್ಲ ಕೊಡ್ತೀವಂತ. ಬಂದಿಲ್ಲ ಹಣ. 3 ತಿಂಗಳಾಯಿತು. ಯಾಕೆ ಬಂದ್ ಮಾಡಿದ್ದಾರೆ? ಜನರಿಗೆ ಭರವಸೆ ಕೊಟ್ಟು ಯಾಕೆ ಓಟ್ ಮಾಡಿಸ್ಕೊಂಡಿದ್ದಾರೆ? ಓಟ್ ಹಾಕಿಸ್ಕೊಂಡ್ಮೇಲೆ ತಿಂಗಳ ಕೊಡಬೇಕಲ್ವಾ? ಈಗ ಎಷ್ಟೋ ಜನ ಅದರಿಂದ ಏನೇನೋ ತೊಗೊಂಡಿದ್ದಾರೆ. ಕೆಲವೊಂದು ಜನ ಏನೋ ಸಾಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದಾರೆ, ಈ ದುಡ್ಡು ಬರುತ್ತೆ ಅಂತ. ಇವಾಗ ದುಡ್ಡು ಬಂದಿಲ್ವಲ್ಲ, ಮತ್ತು ಬರೋ ಥರ ಇವ್ರು ಕೊಡಬೇಕಲ್ವಾ? ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಜನರ ಮಧ್ಯೆ ಓಟ್ ಹಾಕ್ಸ್ಕೊಂಡಿದ್ದೀರಾ, ಓಟ್ ಹಾಕ್ಸ್ಕೊಂಡ ಪ್ರಕಾರ ಎಲ್ರಿಗೂ ದುಡ್ಡು ಹಾಕಿ ಅಷ್ಟೇ. ಪಂಚ ಗ್ಯಾರಂಟಿಗಳಲ್ಲಿ ಇದು ಗೃಹಲಕ್ಷ್ಮಿ ಒಂದಾಯಿತು. ಇನ್ನು ಬಸ್ಸನ್ನು ಹೊರತುಪಡಿಸಿದ್ರೆ ಯಾವ್ಯಾವ ಗ್ಯಾರಂಟಿಗಳು ರನ್ನಿಂಗ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಅದೇ ಲೈಟ್ ಬಿಲ್ ಒಂದು ಇದೆ, ಬಸ್ಸಿಂದೊಂದು, 2 ರನ್ನಿಂಗ್ ಇರೋದು. ಈಗ ಇದನ್ನು ಕೊಡೋಕ್ಕೋಸ್ಕರ ಹೆಚ್ಚಿಗೆ ಮಾಡ್ತಾ ಇದಾರೆ, ಜನರ ಮೇಲೆ ಹೊರೆ ಆಗ್ತದಾರೆ ಅನ್ಸಕತ್ತ ಅಂತ? ಹೌದು, ಜನರಿಗೆಲ್ಲ ಇದನ್ನೂ ಅಲ್ಲವಾ? ಈಗ ನೋಡು, ಬಸ್ಸಲ್ಲಿ ಪಾಪ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಬಸ್ಸಲ್ಲಿ. ಅದನ್ನೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಹಾಕಿದರೆ ಇದು ನಮ್ಗೆ ಈ ದುಡ್ಡೇ ಬೇಡಾಗಿತ್ತು ಅಲ್ವಾ? ಇದರಿಂದ ನಾವೇನು ಬದುಕಲ್ಲ. ಆದ್ರೂ ನೀವು ಆಶ್ವಾಸನೆ ಕೊಟ್ಟಿರೋಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಈಗ ನೀವು ಹಾಕಿದರೆ ಮಕ್ಕಳಿಗೆ ಏನೋ ಸ್ಕಾಲರ್ಶಿಪ್ಪು, ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ವಾ? ನಾನು ಇಷ್ಟೇ ನಿಮ್ಗೆ ಕೇಳ್ಕೊಳ್ಳೋದು. ಈ ಥರ ಮಾಡೋ ಬದಲಿ, ಜನರನ್ನ ಈ ಥರ ಹೇಳೋ ಬದಲಿ, ಜನರನ್ನ ದುಡಿಯೋದ್ರದಿಂದ ಸೋಂಬೇರಿತನ ಮಾಡ್ತಿದ್ದೀರಾ. ಅದು ಬಿಡಿ, ಮಕ್ಕಳಿಗೆ ಏನಾದರೂ ಒಳ್ಳೇದು ಕೆಲಸ ಮಾಡಿ, ಮಕ್ಕಳಿಗೆ ಓದೋರಿಗೆ ಪ್ರೋತ್ಸಾಹ ಕೊಡಿ ಅಷ್ಟೇ. 2,000 ರೂಪಾಯಿ ಒಂದು ಕಡೆ ಆದರೆ, ಇನ್ನು ರಾಜ್ಯ ಸರ್ಕಾರದಿಂದ ನೀಡುವ ಅಕ್ಕಿ ಬದಲಿ ಹಣ ಕೊಡ್ತಾ ಇದೆ 180 ರೂಪಾಯಿ ಒಂದು ಕುಟುಂಬಕ್ಕೆ ಇಷ್ಟಿಷ್ಟು ಅಂತ ಹೇಳಿ. ಬಂದಿಲ್ಲ ಅದು. ಈಗ ಎಲ್ಲಿ ಅಂದರೆ ಮೊನ್ನೆ 1 ತಿಂಗಳದ್ದು ಹಾಕಿದ್ರು, ಮತ್ತೆ ಬಂದೇ ಇಲ್ಲ. ಮತ್ತೆ ಈಗ ಬರಬೇಕಲ್ವಾ? ಹಾಕಬೇಕಲ್ವಾ? ಹೇಳಿದ ಮೇಲೆ ಹಾಕಬೇಕಲ್ವಾ? ನಿಮ್ಮ ಪ್ರಕಾರ ಒಟ್ಟು ಜನ ಸೋಂಬೇರಿ ಆಗ್ತಾರ ಅಂತ್ರಿ? ಹೌದು. ಈಗ 2,000 ರೂಪಾಯಿ ನೀವು ಕೊಡ್ತಿದ್ದೀರಾ ನಿಜ, ಆದರೆ ದುಡಿಯೋರು ಎಲ್ಲ ಸೋಂಬೇರಿ ಆಗ್ತಿದ್ವಲ್ವ? ಮತ್ತೆ 2,000 ಬರುತ್ತಲ್ಲ, ನಡೆಯುತ್ತೆ. 1 ತಿಂಗಳದ್ದು ಮತ್ತೇನೋ ಆಗುತ್ತೆ. ಏನು ಹೇಳ್ತೀರಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ? ಹೇಳೋದು ಇಷ್ಟೇ ನಿಮಗೆ, ಸರ್ಕಾರಕ್ಕೆ ಒಳ್ಳೇದನ್ನು ಮಾಡಿ, ಜನರಿಗೆ ಏನಾದರೂ ಒಳ್ಳೇದು, ಏನೋ ಮಕ್ಕಳಿಗೆ ಮೊದಲು ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ನಮ್ಮಿಂದ ಈಗ ನೀವು ಮಾಡಿರೋ ಆಧಾರ್ ಕಾರ್ಡ್ದಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ಪಾಪ ಮಕ್ಕಳು ಶಾಲೆಗೆ ಹೋಗೋಕ್ಕೆ ತೊಂದರೆ ಜಾಸ್ತಿ ಆಗ್ತಿದೆ. ಅದನ್ನು ನೋಡಿ ಫಸ್ಟು, ಅದನ್ನ ಮಾಡಿ. ಏನು ನಮ್ಗದು ಗೊತ್ತಿಲ್ಲ, ಆದರೆ ನೀವು ಒಳ್ಳೆ ರಾಜಕಾರಣಿಯಾಗಿ ಈ ಥರ ಎಲ್ಲ ಇವನ್ನ ಜನರನ್ನ ಯಾಮಾರಿಸೋ ಲೆಕ್ಕನ ಮಾಡಬೇಡಿ ಅಷ್ಟೇ. ಯಾಕಂದರೆ ಸಿದ್ದರಾಮಯ್ಯವರೇ ನಿಮ್ಮ ಮೇಲೆ ಗೌರವ ಇದೆ, ಆದರೆ ನೀವು ನೀಡುವ ಗ್ಯಾರಂಟಿ ಯೋಜನೆಗಳು ಜನರ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದೆ. ಹೀಗಾಗಿ ನೀವು ಕೊಡ್ತಿರಾಗ ಸುಗಮವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ಬಂದ್ ಮಾಡಿ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುವಂಥ ಮಾಡಿ, ಜನರ ಸೋಂಬೇರಿ ಮಾಡಿಬಿಡಿ ಅಂತಕ್ಕಂಥದ್ದು ಹಾವೇರಿ ಮಹಿಳೆಯರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಗೆ ಈಗ ಹಣ ಬಂದಿಲ್ಲ 3-4 ತಿಂಗಳಿಂದ. ಅದು ಅಲ್ಲದೆ ಇನ್ನು ರಾಜ್ಯ ಸರ್ಕಾರ ನೀಡುವ ಅಕ್ಕಿಯ ಹಣ ಕೂಡ 180 ಬರ್ತಿತ್ತು, ಅದು ಕೂಡ ಬಂದಿಲ್ಲ ಅಂತೇಳಿ ಈಗ ಮಹಿಳೆಯರು ಆಕ್ರೋಶವಾಗಿರುವಂಥದ್ದು. ನಾನು ಇವತ್ತು ಹಾವೇರಿ ನಗರದಲ್ಲಿದ್ದೇನೆ. ನಾನು ಮಾತಾಡ್ತಾ ಹೋಗ್ತೀನಿ, ಮಹಿಳೆಯರಿದ್ದಾರೆ. ಅಮ್ಮ, ಈಗ ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತತ್ತಾ ಅಥವಾ ಸೊಸೆ ಬರುತ್ತಾ? ನಮ್ಗೆ ಬರ್ತದೆ. ಹ್ಞೂ. ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡೀಗ? ಈಗ ಆಗಲೇ 3 ತಿಂಗಳು 4 ತಿಂಗಳು ಆಯ್ತು ಬಂದಿಲ್ಲ. ಹ್ಞೂ ರೀ. ನಿಮಗೆ ಬಂತು ದುಡ್ಡು ಬಂತ 2,000 ರೂಪಾಯಿ? ಬರ್ತೈತೆ ಸರ್. 3 ತಿಂಗಳಾದ ಬಂದಿಲ್ಲ ಸರ್. ಏನು ಹೇಳ್ತೀರಿ? ಈಗ 3 ತಿಂಗಳು ಹಾಕಿಲ್ಲ, ಯಾಕೆ ಹಾಕಿಲ್ಲ ಅಂತ ಏನು ಹೇಳ್ತೀರಿ? ಏನು ಹೇಳ್ಬೇಕು ಸರ್? ಏನು ಹೇಳೋದಿಲ್ಲ ರೀ ಸರ್. ಅಮ್ಮ, ನಿಮಗೆ ಬಂತ 2,000 ರೂಪಾಯಿ ಬಂತ? ನಮ್ಮ ಮದರಿಗೆ ಬರುತ್ತೆ ರೀ, ನಂಗೆ ಬರಲ್ಲ. ಆದರೆ 3 ತಿಂಗಳಾಯಿತು ಬಂದಿಲ್ಲ. ಇವರು ಆಶ್ವಾಸನೆ ಕೊಟ್ಟರು, ತಿಂಗಳ ಕೊಡ್ತೀವಂತ, ರೇಷನ್ ಅಕ್ಕಿ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಎಲ್ಲ ಕೊಡ್ತೀವಂತ. ಬಂದಿಲ್ಲ ಹಣ. 3 ತಿಂಗಳಾಯಿತು. ಯಾಕೆ ಬಂದ್ ಮಾಡಿದ್ದಾರೆ? ಜನರಿಗೆ ಭರವಸೆ ಕೊಟ್ಟು ಯಾಕೆ ಓಟ್ ಮಾಡಿಸ್ಕೊಂಡಿದ್ದಾರೆ? ಓಟ್ ಹಾಕಿಸ್ಕೊಂಡ್ಮೇಲೆ ತಿಂಗಳ ಕೊಡಬೇಕಲ್ವಾ? ಈಗ ಎಷ್ಟೋ ಜನ ಅದರಿಂದ ಏನೇನೋ ತೊಗೊಂಡಿದ್ದಾರೆ. ಕೆಲವೊಂದು ಜನ ಏನೋ ಸಾಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದಾರೆ, ಈ ದುಡ್ಡು ಬರುತ್ತೆ ಅಂತ. ಇವಾಗ ದುಡ್ಡು ಬಂದಿಲ್ವಲ್ಲ, ಮತ್ತು ಬರೋ ಥರ ಇವ್ರು ಕೊಡಬೇಕಲ್ವಾ? ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಜನರ ಮಧ್ಯೆ ಓಟ್ ಹಾಕ್ಸ್ಕೊಂಡಿದ್ದೀರಾ, ಓಟ್ ಹಾಕ್ಸ್ಕೊಂಡ ಪ್ರಕಾರ ಎಲ್ರಿಗೂ ದುಡ್ಡು ಹಾಕಿ ಅಷ್ಟೇ. ಪಂಚ ಗ್ಯಾರಂಟಿಗಳಲ್ಲಿ ಇದು ಗೃಹಲಕ್ಷ್ಮಿ ಒಂದಾಯಿತು. ಇನ್ನು ಬಸ್ಸನ್ನು ಹೊರತುಪಡಿಸಿದ್ರೆ ಯಾವ್ಯಾವ ಗ್ಯಾರಂಟಿಗಳು ರನ್ನಿಂಗ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಅದೇ ಲೈಟ್ ಬಿಲ್ ಒಂದು ಇದೆ, ಬಸ್ಸಿಂದೊಂದು, 2 ರನ್ನಿಂಗ್ ಇರೋದು. ಈಗ ಇದನ್ನು ಕೊಡೋಕ್ಕೋಸ್ಕರ ಹೆಚ್ಚಿಗೆ ಮಾಡ್ತಾ ಇದಾರೆ, ಜನರ ಮೇಲೆ ಹೊರೆ ಆಗ್ತದಾರೆ ಅನ್ಸಕತ್ತ ಅಂತ? ಹೌದು, ಜನರಿಗೆಲ್ಲ ಇದನ್ನೂ ಅಲ್ಲವಾ? ಈಗ ನೋಡು, ಬಸ್ಸಲ್ಲಿ ಪಾಪ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಬಸ್ಸಲ್ಲಿ. ಅದನ್ನೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಹಾಕಿದರೆ ಇದು ನಮ್ಗೆ ಈ ದುಡ್ಡೇ ಬೇಡಾಗಿತ್ತು ಅಲ್ವಾ? ಇದರಿಂದ ನಾವೇನು ಬದುಕಲ್ಲ. ಆದ್ರೂ ನೀವು ಆಶ್ವಾಸನೆ ಕೊಟ್ಟಿರೋಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಈಗ ನೀವು ಹಾಕಿದರೆ ಮಕ್ಕಳಿಗೆ ಏನೋ ಸ್ಕಾಲರ್ಶಿಪ್ಪು, ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ವಾ?
ನಾನು ಇಷ್ಟೇ ನಿಮ್ಗೆ ಕೇಳ್ಕೊಳೋದು. ಈ ಥರ ಮಾಡೋ ಬದಲಿ ಜನರನ್ನ ಈ ಥರ ಹೇಳೋ ಬದಲಿ ಜನರನ್ನ ದುಡಿಯೋದ್ರದಿಂದ ಸೋಂಬೇರಿತನ ಮಾಡ್ತಿದ್ದೀರಾ. ಅದು ಬಿಡಿ, ಮಕ್ಕಳಿಗೆ ಏನಾದರೂ ಒಳ್ಳೇದು ಕೆಲಸ ಮಾಡಿ, ಮಕ್ಕಳಿಗೆ ಓದೋರಿಗೆ ಪ್ರೋತ್ಸಾಹ ಕೊಡಿ ಅಷ್ಟೇ. ಈ ಎರಡು ಈಗ 2,000 ರೂಪಾಯಿ ಒಂದು ಕಡೆ ಆದರೆ ಇನ್ನು ರಾಜ್ಯ ಸರ್ಕಾರದಿಂದ ನೀಡುವ ಅಕ್ಕಿ ಬದಲಿ ಹಣ ಕೊಡ್ತಾ ಇದೆ 180 ರೂಪಾಯಿ ಒಂದು ಕುಟುಂಬಕ್ಕೆ ಇಂತಿಷ್ಟು ಅಂತ ಹೇಳಿ. ಇಲ್ವಲ್ಲ, ಬಂದಿಲ್ಲ ಅದು. ಈಗ ಎಲ್ಲಿ ಅಂದರೆ ಮೊನ್ನೆ 1 ತಿಂಗಳದ್ದು ಹಾಕಿದ್ರು, ಮತ್ತೆ ಬಂದೇ ಇಲ್ಲ. ಮತ್ತೆ ಈಗ ಬರಬೇಕಲ್ವಾ, ಹಾಕಬೇಕಲ್ವಾ, ಹೇಳಿದ ಮೇಲೆ ಹಾಕಬೇಕಲ್ವಾ. ನಿಮ್ಮ ಪ್ರಕಾರ ಒಟ್ಟು ಜನ ಸೋಂಬೇರಿ ಆಗ್ತಾರ ಅಂತ್ರಿ? ಹೌದು. ಈಗ 2,000 ರೂಪಾಯಿ ನೀವು ಕೊಡ್ತಿದ್ದೀರಾ ನಿಜ, ಆದರೆ ದುಡಿಯೋರು ಎಲ್ಲ ಸೋಂಬೇರಿ ಆಗ್ತಿದ್ವಲ್ವ. ಮತ್ತೆ 2,000 ಬರುತ್ತಲ್ಲ, ನಡೆಯುತ್ತೆ. 1 ತಿಂಗಳದ್ದು ಮತ್ತೇನೋ ಆಗುತ್ತೆ. ಏನು ಹೇಳ್ತೀರಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ? ಹೇಳೋದು ಇಷ್ಟೇ ನಿಮಗೆ, ಸರ್ಕಾರಕ್ಕೆ ಒಳ್ಳೇದನ್ನು ಮಾಡಿ, ಜನರಿಗೆ ಏನಾದರೂ ಒಳ್ಳೇದು, ಏನೋ ಮಕ್ಕಳಿಗೆ ಮೊದಲು ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ನಮ್ಮಿಂದ ಈಗ ನೀವು ಮಾಡಿರೋ ಆಧಾರ್ ಕಾರ್ಡ್ದಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ಪಾಪ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಅವ್ರಿಗೆ ತೊಂದರೆ ಜಾಸ್ತಿ ಆಗ್ತಿದೆ. ಅದನ್ನು ನೋಡಿ ಫಸ್ಟು, ಅದನ್ನ ಮಾಡಿ. ಏನು ನಮ್ಗದು ಗೊತ್ತಿಲ್ಲ, ಆದರೆ ನೀವು ಒಳ್ಳೆ ರಾಜಕಾರಣಿಯಾಗಿ ಈ ಥರ ಎಲ್ಲ ಇವನ್ನ ಜನರನ್ನ ಯಾಮಾರಿಸೋ ಲೆಕ್ಕನ ಮಾಡಬೇಡಿ ಅಷ್ಟೇ. ಯಾಕಂದರೆ ಸಿದ್ದರಾಮಯ್ಯವರೇ ನಿಮ್ಮ ಮೇಲೆ ಗೌರವ ಇದೆ, ಆದರೆ ನೀವು ನೀಡುವ ಗ್ಯಾರಂಟಿ ಯೋಜನೆಗಳು ಜನರ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದೆ. ಹೀಗಾಗಿ ನೀವು ಕೊಡ್ತಿರಾಗ ಸರಿಯಾಗಿ ಸುಗಮವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ಇದನ್ನ ಬಂದ್ ಮಾಡಿ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುವಂತೆ ಮಾಡಿ, ಜನರ ಸೋಂಬೇರಿ ಮಾಡಿಬಿಡಿ ಅಂತಕ್ಕಂಥದ್ದು ಹಾವೇರಿ ಮಹಿಳೆಯರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೇಳಿ. ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಗೆ ಈಗ ಹಣ ಬಂದಿಲ್ಲ 3-4 ತಿಂಗಳಿಂದ. ಅದು ಅಲ್ಲದೆ ಇನ್ನು ರಾಜ್ಯ ಸರ್ಕಾರ ನೀಡುವ ಅಕ್ಕಿಯ ಹಣ ಕೂಡ 180 ಬರ್ತಿತ್ತು, ಅದು ಕೂಡ ಬಂದಿಲ್ಲ ಅಂತೇಳಿ ಈಗ ಮಹಿಳೆಯರು ಆಕ್ರೋಶವರಾಗ್ತಿರುವಂಥದ್ದು. ನಾನು ಇವತ್ತು ಹಾವೇರಿ ನಗರದಲ್ಲಿದ್ದೇನೆ. ನಾನು ಮಾತಾಡ್ತಾ ಹೋಗ್ತೀನಿ, ಮಹಿಳೆಯರಿದ್ದಾರೆ. ಅಮ್ಮ, ಈಗ ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತತಾ ಅಥವಾ ಸೊಸೆ ಬರುತ್ತಾ? ನಮ್ಗೆ ಬರ್ತೈತೆ. ಹ್ಞೂ. ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡೀಗ? ಈಗಾಗಲೇ 3 ತಿಂಗಳು 4 ತಿಂಗಳು ಆತ್ರ ಬಂದಿಲ್ಲ. ಹ್ಞೂ ರೀ. ನಿಮಗೆ ಬಂತು ದುಡ್ಡು ಬಂತ 2,000 ರೂಪಾಯಿ? ಬರ್ತೈತೆ ಸರ್, 3 ತಿಂಗಳಾದ ಬಂದಿಲ್ಲ ಸರ್. ಏನು ಹೇಳ್ತೀರಿ ಈಗ 3 ತಿಂಗಳು ಹಾಕಿಲ್ಲ, ಯಾಕೆ ಹಾಕಿಲ್ಲ ಅಂತ ಏನು ಹೇಳ್ತೀರಿ? ಏನು ಹೇಳ್ಬೇಕು ಸರ್, ಏನು ಹೇಳೋದಿಲ್ಲ ರೀ ಸರ್. ಅಮ್ಮ, ನಿಮಗೆ ಬಂತ 2,000 ರೂಪಾಯಿ ಬಂತ? ನಮ್ಮ ಮದರಿಗೆ ಬರುತ್ತೆ ರೀ, ನಂಗೆ ಬರಲ್ಲ. ಆದರೆ 3 ತಿಂಗಳಾಯಿತು ಬಂದಿಲ್ಲ. ಇವರು ಆಶ್ವಾಸನೆ ಕೊಟ್ಟರು, ತಿಂಗಳ ಕೊಡ್ತೀವಂತ, ರೇಷನ್ ಅಕ್ಕಿ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಎಲ್ಲ ಕೊಡ್ತೀವಂತ. ಬಂದಿಲ್ಲ ಹಣ. 3 ತಿಂಗಳಾಯಿತು. ಯಾಕೆ ಬಂದ್ ಮಾಡಿದ್ದಾರೆ? ಜನರಿಗೆ ಭರವಸೆ ಕೊಟ್ಟು ಯಾಕೆ ಓಟ್ ಮಾಡಿಸ್ಕೊಂಡಿದ್ದಾರೆ? ಓಟ್ ಹಾಕಿಸ್ಕೊಂಡ್ಮೇಲೆ ತಿಂಗಳ ಕೊಡಬೇಕಲ್ವಾ. ಈಗ ಎಷ್ಟೋ ಜನ ಅದರಿಂದ ಏನೇನೋ ತೊಗೊಂಡಿದ್ದಾರೆ. ಕೆಲವೊಂದು ಜನ ಏನೋ ಸಾಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದಾರೆ, ಈ ದುಡ್ಡು ಬರುತ್ತೆ ಅಂತ. ಇವಾಗ ದುಡ್ಡು ಬಂದಿಲ್ವಲ್ಲ, ಮತ್ತು ಬರೋ ಥರ ಇವ್ರು ಕೊಡಬೇಕಲ್ವಾ. ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಜನರ ಮಧ್ಯೆ ಓಟ್ ಹಾಕ್ಸ್ಕೊಂಡಿದ್ದೀರಾ, ಓಟ್ ಹಾಕ್ಸ್ಕೊಂಡ ಪ್ರಕಾರ ಎಲ್ರಿಗೂ ದುಡ್ಡು ಹಾಕಿ ಅಷ್ಟೇ. ಪಂಚ ಗ್ಯಾರಂಟಿಗಳಲ್ಲಿ ಇದು ಗೃಹಲಕ್ಷ್ಮಿ ಒಂದಾಯ್ತು. ಇನ್ನು ಬಸ್ಸನ್ನು ಹೊರತುಪಡಿಸಿದ್ರೆ ಯಾವ್ಯಾವ ಗ್ಯಾರಂಟಿಗಳು ರನ್ನಿಂಗ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಅದೇ ಲೈಟ್ ಬಿಲ್ ಒಂದು ಇದೆ, ಬಸ್ಸಿಂದೊಂದು, 2 ರನ್ನಿಂಗ್ ಇರೋದು. ಈಗ ಇದನ್ನು ಕೊಡೋಕ್ಕೋಸ್ಕರ ಹೆಚ್ಚಿಗೆ ಮಾಡ್ತಾ ಇದಾರೆ, ಜನರ ಮೇಲೆ ಹೊರೆ ಆಗ್ತದಾರೆ ಅನ್ಸಕತ್ತ ಅಂತ? ಹೌದು, ಜನರಿಗೆಲ್ಲ ಇದನ್ನೂ ಅಲ್ಲವಾ. ಈಗ ನೋಡು, ಬಸ್ಸಲ್ಲಿ ಪಾಪ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಬಸ್ಸಲ್ಲಿ. ಅದನ್ನೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಹಾಕಿದರೆ ಇದು ನಮ್ಗೆ ಈ ದುಡ್ಡೇ ಬೇಡಾಗಿತ್ತು ಅಲ್ವಾ. ಇದರಿಂದ ನಾವೇನು ಬದುಕಲ್ಲ. ಆದ್ರೂ ನೀವು ಆಶ್ವಾಸನೆ ಕೊಟ್ಟರಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ಈಗ ನೀವು ಹಾಕಿದರೆ ಮಕ್ಕಳಿಗೆ ಏನೋ ಸ್ಕಾಲರ್ಶಿಪ್ಪು, ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ವಾ. ನಾನು ಇಷ್ಟೇ ನಿಮ್ಗೆ ಕೇಳ್ಕೊಳೋದು. ಈ ಥರ ಮಾಡೋ ಬದಲಿ ಜನರನ್ನ ಈ ಥರ ಹೇಳೋ ಬದಲಿ ಜನರನ್ನ ದುಡಿಯೋದ್ರದಿಂದ ಸೋಂಬೇರಿತನ ಮಾಡ್ತಿದ್ದೀರಾ. ಅದು ಬಿಡಿ, ಮಕ್ಕಳಿಗೆ ಏನಾದರೂ ಒಳ್ಳೇದು ಕೆಲಸ ಮಾಡಿ, ಮಕ್ಕಳಿಗೆ ಓದೋರಿಗೆ ಪ್ರೋತ್ಸಾಹ ಕೊಡಿ ಅಷ್ಟೇ. ಈ 2,000 ರೂಪಾಯಿ ಒಂದು ಕಡೆ ಆದರೆ ಇನ್ನು ರಾಜ್ಯ ಸರ್ಕಾರದಿಂದ ನೀಡುವ ಅಕ್ಕಿ ಬದಲಿ ಹಣ ಕೊಡ್ತಾ ಇದೆ 180 ರೂಪಾಯಿ ಒಂದು ಕುಟುಂಬಕ್ಕೆ ಇಂತಿಷ್ಟು ಅಂತ ಹೇಳಿ. ಬಂದಿಲ್ಲ ಅದು. ಈಗ ಎಲ್ಲಿ ಅಂದರೆ ಮೊನ್ನೆ 1 ತಿಂಗಳದ್ದು ಹಾಕಿದ್ರು, ಮತ್ತೆ ಬಂದೇ ಇಲ್ಲ. ಮತ್ತೆ ಈಗ ಬರಬೇಕಲ್ವಾ, ಹಾಕಬೇಕಲ್ವಾ, ಹೇಳಿದ ಮೇಲೆ ಹಾಕಬೇಕಲ್ವಾ. ನಿಮ್ಮ ಪ್ರಕಾರ ಒಟ್ಟು ಜನ ಸೋಂಬೇರಿ ಆಗ್ತಾರ ಅಂತ್ರಿ? ಹೌದು. ಈಗ 2,000 ರೂಪಾಯಿ ನೀವು ಕೊಡ್ತಿದ್ದೀರಾ ನಿಜ, ಆದರೆ ದುಡಿಯೋರು ಎಲ್ಲ ಸೋಂಬೇರಿ ಆಗ್ತಿದ್ವಲ್ವ. ಮತ್ತೆ 2,000 ಬರುತ್ತಲ್ಲ, ನಡೆಯುತ್ತೆ. 1 ತಿಂಗಳದ್ದು ಮತ್ತೇನೋ ಆಗುತ್ತೆ. ಏನು ಹೇಳ್ತೀರಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ? ಹೇಳೋದು ಇಷ್ಟೇ ನಿಮಗೆ, ಸರ್ಕಾರಕ್ಕೆ ಒಳ್ಳೇದನ್ನು ಮಾಡಿ, ಜನರಿಗೆ ಏನಾದರೂ ಒಳ್ಳೇದು, ಏನೋ ಮಕ್ಕಳಿಗೆ ಮೊದಲು ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ನಮ್ಮಿಂದ ಈಗ ನೀವು ಮಾಡಿರೋ ಆಧಾರ್ ಕಾರ್ಡ್ದಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ಪಾಪ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಅವ್ರಿಗೆ ತೊಂದರೆ ಜಾಸ್ತಿ ಆಗ್ತಿದೆ. ಅದನ್ನು ನೋಡಿ ಫಸ್ಟು, ಅದನ್ನ ಮಾಡಿ. ಏನು ನಮ್ಗದು ಗೊತ್ತಿಲ್ಲ, ಆದರೆ ನೀವು ಒಳ್ಳೆ ರಾಜಕಾರಣಿಯಾಗಿ ಈ ಥರ ಎಲ್ಲ ಇವನ್ನ ಜನರನ್ನ ಯಾಮಾರಿಸೋ ಲೆಕ್ಕನ ಮಾಡಬೇಡಿ ಅಷ್ಟೇ. ಯಾಕಂದರೆ ಸಿದ್ದರಾಮಯ್ಯವರೇ ನಿಮ್ಮ ಮೇಲೆ ಗೌರವ ಇದೆ, ಆದರೆ ನೀವು ನೀಡುವ ಗ್ಯಾರಂಟಿ ಯೋಜನೆಗಳು ಜನರ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದೆ. ಹೀಗಾಗಿ ನೀವು ಕೊಡ್ತಿರಾಗ ಸರಿಯಾಗಿ ಸುಗಮವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ಇದನ್ನ ಬಂದ್ ಮಾಡಿ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುವಂತೆ ಮಾಡಿ, ಜನರ ಸೋಂಬೇರಿ ಮಾಡಿಬಿಡಿ ಅಂತಕ್ಕಂಥದ್ದು ಹಾವೇರಿ ಮಹಿಳೆಯರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.